ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಲವೊಂದು ಸೊಪ್ಪುಗಳನ್ನು ತೋರಿಸ್ತಾ ಇದ್ದೀನಿ. ಆ ಸೊಪ್ಪುಗಳನ್ನು ಹೇಗೆ ಉಪಯೋಗಿಸ್ಬೇಕು, ಏದು ಒಳ್ಳೆಯದಾ ಕೆಟ್ಟದ್ದಾ ಅಂತ ನಾನು ಇವಾಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸೊಪ್ಪಂತೂ ಪ್ರತಿಯೊಬ್ಬರಿಗೂ ಉಪಯೋಗಕಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಅದೇ ಸೊಪ್ಪೆ. ಇದನ್ನು ತೀಲತೀಗ ಅಂತ ಹೇಳ್ತಾರೆ. ತೀಲತೀಗ ಅಂತಂದರೆ ವಿಲೇದೆಲೆ ಥರನೇ ಇರುತ್ತೆ, ಸೇಮು ಹರಳ್ಕೊಂಡೋಗಿರುತ್ತೆ. ಇದನ್ನು ಹಳ್ಳಿ ಕಡೆ ತೀಲತೀಗ ಅಂತ ಹೇಳ್ತಾರೆ. ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ. ನಾವು ಕನ್ನಡದವ್ರು ಆಗಿದ್ದರೂ ಕೂಡ ನಮ್ಮ ಕಡೆ ಜಾಸ್ತಿ ತೆಲುಗು ಮಾತಾಡ್ತಾರೆ, ಬಟ್ ತೆಲುಗಿನಲ್ಲಿ ಗೊತ್ತಿದೆ, ಕನ್ನಡದಲ್ಲಿ ಗೊತ್ತಿಲ್ಲ. ಈ ಕುರಿ ಮೇಯಿಸೋರು ಇದನ್ನು ತೋರಿಸ್ಕೊಟ್ಟಿದ್ದು. ಇದ್ರ ಬಗ್ಗೆ ನಾನು ಮುಂದೆ ಇದೇ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದು ಏನಕ್ಕೆ ಉಪಯೋಗ, ಇದರಿಂದ ಏನು ಉಪಶಮನ ಆಗುತ್ತೆ, ಎಲ್ಲಿ ಸಿಕ್ಕುತ್ತೆ ಅಂತ ನಾನು ಪೂರ್ತಿ ಈ ವಿಡಿಯೋದಲ್ಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಮುಂಚೆ ಇನ್ನೊಂದು 2 ಸೊಪ್ಪುಗಳನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ನಾನು ಸಂಜೆ ಟೈಮಲ್ಲಿ ಬಾವಿ ಹತ್ರ ಹೋಗಿದ್ದಿದ್ದು, ಸ್ವಲ್ಪ ಸೂರ್ಯ ಮುಳುಗೋ ಟೈಮ್ನಲ್ಲಿ ಹೋಗಿದ್ದಿದ್ದು. ಆ ಟೈಮ್ನಲ್ಲಿ ಆದರೆ ಕುರಿ ಮೇಯಿಸೋರು ಎಲ್ಲರೂ ಕೂಡ ನಮ್ಮ ಬಾವಿ ಕಡೆ ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಹೋಗಿದ್ದು. ನೋಡಿ, ಅವರೇ ತೋರಿಸಿದ್ದು. ಈ 2 ಸೊಪ್ಪುಗಳು 2 ಕೈಯಲ್ಲಿದೆ ನೋಡಿ. ಬಲಗೈಯಲ್ಲಿರುವಂತಹ ಸೊಪ್ಪು ನಾನು ಎರಡೂ ಕಿತ್ತು ಹಾಕ್ಕೊಂಡಿದ್ದೀನಿ. ಈ ಕಡೆ ಅಗಲವಾದಂತಹ ಇರುವಂತಹ ಸೊಪ್ಪಿನಲ್ಲಿ ಮುಳ್ಳುಗಳು ಬರುತ್ತೆ, ಮತ್ತು ಎಡಗೈಯಲ್ಲಿರುವಂತಹ ಸೊಪ್ಪಿನಲ್ಲಿ ತುದಿನಲ್ಲಿ ಒಂದು ರೀತಿ ಹೂವು ಥರ ಬರುತ್ತೆ. ಅವು ಎರಡೂ ಕೂಡ ಒಳ್ಳೆಯದಲ್ವಂತೆ. ಇವೆರಡರಲ್ಲಿ ಮುಳ್ಳು ಬರುತ್ತಂತೆ. ಇದನ್ನು ತಿಂದರೆ ಫೈಲ್ಸ್ ಜಾಸ್ತಿ ಆಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಫೈಲ್ಸ್ ಬರದೇ ಇರೋರು ಕೂಡ ಬರುತ್ತೆ ಆ ಸೊಪ್ಪನ್ನು ತಿಂದರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮುಂದೆ ಹೋದೆ. ಮತ್ತು ನೋಡಿ, ಇದು ನಾಗಬಳ್ಳಿ ಅಂತ ಹೇಳ್ತಾರೆ ಈ ಸೊಪ್ಪನ್ನು. ಈ ಸೊಪ್ಪು ಕಿತ್ಕೊಂಡ್ರು ನೋಡಿ. ಇದರಲ್ಲಿ ಒಂದು ಎಲೆನ ತೆಗೆದುಕೊಂಡು ಆ ಎಲೆಗೆ ಮೇಲ್ಗಡೆ ಹರಳೆಣ್ಣೆ ಹಚ್ಚಿಬಿಟ್ಟು ಹರಳೆಣ್ಣೆ ಸವರಬೇಕು ಎಲೆ ಮೇಲೆ. ಮತ್ತು ಎಲೆಗೆ ಹಿಂದುಗಡೆ ಸ್ವಲ್ಪ ಸ್ಟವ್ಗೆ ಶಾಖ ಕೊಟ್ಟು ಅದನ್ನು ಎಲ್ಲಿ ಯಾರಿಗನ್ನ ಆಗಲಿ ಗಾಯಕ್ಕಲ್ಲ, ಹುಣ್ಣಾಗಿರುತ್ತೆ ನೋಡಿ, ಕೀವು ರಕ್ತ ತುಂಬಿಕೊಂಡು ಹುಣ್ಣಾಗಿರುತ್ತೆ ನೋಡಿ. ಆ ಹುಣ್ಣಿನ ಮೇಲೆ ಆ ಎಣ್ಣೆ ಇರೋ ಕಡೆ ಅಂಟಿಸ್ಬಿಟ್ರೆ, ನೋಡಿ ತೋರಿಸ್ತಾ ಇರೋದು ಅವರು, ಅಂಟಿಸ್ಬಿಟ್ರೆ ಹಿಂಭಾಗದಲ್ಲಿ ಶಾಖ ಕೊಟ್ಟು ಮುಂದುಗಡೆ ಅದನ್ನು ಅಂಟಿಸ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹುಣ್ಣು ಅನ್ನೋದು, ಕೀವು ರಕ್ತ ಎಲ್ಲ ಆಚೆಗೆ ತೆಗೆದುಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಆಚೆಗೆ ತೆಗೆದುಬಿಡುತ್ತಂತೆ. ಅಷ್ಟು ಒಳ್ಳೆಯದಂತ ಆ ಸೊಪ್ಪು ಹುಣ್ಣುಗಳಿಗೆ. ಮತ್ತು ಹಾಗೆ ಹೋದ್ವು. ಇನ್ನೊಂದು ಸೊಪ್ಪನ್ನು ನೋಡೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಅವರಿಂದೇನೆ ಹೋದ್ವು. ನೋಡಿ, ಸಂಜೆ ಟೈಮು ಸರಿಯಾಗಿ ವಿಡಿಯೋ ಬರ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಕವರು ಕ್ಲೀನಾಗಿ ಬರ್ತಾ ಇಲ್ಲ, ಆದರೂ ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯ ಔಷಧಿ ಇದು. ಈಗ ತೋರಿಸ್ತಾ ಇರುವಂತಹ ಔಷಧಿ ಎಲ್ಲರಿಗೂ ಮೊಣಕಾಲು ನೋವು, ಕೈ ನೋವು, ಭುಜದ ನೋವು, ಆ ನೋವು ಈ ನೋವು ಅಂತ ಇರ್ತಾರೆ. ಅಂಥವ್ರಿಗೆ ಇದು ರಾಮಬಾಣ ಅಂತ ಹೇಳಿದರು. ನೋಡಿ, ಆ ಸೊಪ್ಪನ್ನು ನಾನು ಮೊದಲೇ ಹೇಳಿದೆ, ಇದು ತೀಳತೀಗ ಅಂತ. ನೋಡಿ, ಅಂದರೆ ಹರಳ್ಕೊಂಡು ಹೋಗಿದೆ ಈ ಸೊಪ್ಪು. ಇದನ್ನು ನಾವು 8 ಇಲ್ಲ 9 ಎಲೆ, ಅಂದರೆ ವಿಳೆದೆಲೆ ಥರನೇ ಇರುತ್ತೆ, 8 ಇಲ್ಲ 9 ಎಲೆ, ಅದು ಎಣಸು ಕಿತ್ಕೋಬೇಕಂತೆ. 8 ಆಗಲಿ ಇಲ್ಲ 9 ಎಲೆ ಆಗಲಿ ಕಿತ್ಕೊಂಡೋಗು. ಒಂದು ಚೆಂಬು ನೀರನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ಬಾರ್ಲಾಕ್ಬೇಕಂತೆ. ಎಲೆನ ಬಾರ್ಲಾಕಿ ಒಂದು 2 ನಿಮಿಷ ಕುದಿಸ್ಬೇಕು. ಕುದಿಸಿದ ನಂತರ ಆ ಸೊಪ್ಪನ್ನು ತೆಗೆದು, ಆ 8 ಎಲೆನೂ ಇಲ್ಲ 9 ಎಲೆನೂ ಸೊಪ್ಪನ್ನು ತೆಗೆದು, ನಿಮಗೆ ಸೊಂಟ ನೋವು ಇದ್ದರೆ ಸೊಂಟ ನೋವು ಎಲ್ಲಿ ಜಾಗದಲ್ಲಿ ಇರುತ್ತೋ ಅಲ್ಲಿ ಬಾರ್ಲಾಕಿ ಬಟ್ಟೆನ ಕಟ್ಟಿಬಿಡಿ. ಇಲ್ಲ ಮೊಣಕಾಲು ನೋವಿದೆಯಾ, ಮೊಣಕಾಲು ನೋವಿನ ಮೇಲೆ 8 ಎಲೆನೂ ಕೂಡ ಹಾಕಿ ಒಂದರ ಪಕ್ಕದಲ್ಲಿ ಒಂದರ ಮೇಲೆ ಒಂದು ಹಿಂಗೆ ಹಾಕಿ, ನಿಮಗೆ ಎಷ್ಟು ನೋವಿದೆಯೋ ಅಷ್ಟು ಕಡೆನ ಹಾಕಿ ಬಟ್ಟೆನ ಕಟ್ಟಿಬಿಡಿ. ನೈಟ್ ಮಲಗುವಾಗ ಕಟ್ಕೊಳ್ಳಿ. ಇಲ್ಲ ಕಾಲು ಉಳುಕಿದೆಯಾ, ಕೈ ಉಳುಕಿದೆಯಾ, ಎಲ್ಲೇ ಉಳುಕಿದ್ರೂ ಕೂಡ ಅಲ್ಲಿ ಆ 8 ಎಲೆ ಇಲ್ಲ 9 ಎಲೆನೂ ಹಾಕಿ ಒಂದರ ಮೇಲೆ ಒಂದರ ಪಕ್ಕದಲ್ಲಿ ಹಿಂಗೆ ಜೋಡಿಸ್ಬಿಟ್ಟು ಬಾರ್ಲಾಕಿ ಬಟ್ಟೆನ ಕಟ್ಟಿಬಿಡಿ. ಸ್ವಲ್ಪ ಬೆಚ್ಚಗಿರುವಾಗೇ ಕಟ್ಟಬೇಕು. ಎಲೆ
ಸ್ವಲ್ಪ ಬೆಚ್ಚಗಿದ್ದಾಗ ಕಟ್ಟಿದರೆ ನಿಮಗೆ ನೋವು ಪೂರ್ತಿ ಉಪಶಮನ ಆಗಿಬಿಡುತ್ತೆ. ನೀವು ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ನಿಮಗೆ ನೋವು ಅನ್ನೋದೇ ಇರೋದಿಲ್ಲ. ಮೊಣಕಾಲು ನೋವಿರೋರು ಜಾಸ್ತಿ ನೋವು ಬರುತ್ತೆ ನೋಡಿ, ಅಂಥ ಟೈಮ್ನಲ್ಲಿ ಇದನ್ನು ಕಟ್ಟಿ ಬಿಟ್ಟುಬಿಡಿ. ನೈಟ್ ಹೊತ್ತಲ್ಲಿ ಮಲ್ಕೋವಾಗ ಕಟ್ಕೋಬೇಕು. ನೈಟ್ ಹೊತ್ತಲ್ಲಿ ಕಟ್ಟಿ ಬಿಟ್ಟುಬಿಡಿ, ನಿಮಗೆ ಮೊಣಕಾಲು ನೋವು ಅನ್ನೋದು ಜಾಸ್ತಿ ಇರುವಾಗ ಕಡಿಮೆ ಆಗಿಬಿಡುತ್ತೆ. ಮೊಣಕಾಲು ನೋವು ಒಂದು 2 ದಿವಸ ಕಟ್ಟಿದರೆ ಪೂರ್ತಿ ಕಡಿಮೆ ಆಗುತ್ತೆ, ಮತ್ತು ನಿಮ್ಗೆ ನಡೆಯಲಿಕ್ಕೂ ಕೂಡ ತುಂಬ ಆರಾಮಾಗಿರುತ್ತೆ ಅಂತ ಹೇಳಿದರು. ಎಲ್ಲೇ ನಿಮಗೆ ಭುಜದ ನೋವಿದ್ದರೂ ಕೂಡ ಭುಜಕ್ಕೆ ಕೂಡ ನೀವು ಕಟ್ಬೋದು ಅಂತ ಹೇಳಿದರು. ಎಲ್ಲೇ ನೋವಿದ್ದರೂ ಕೂಡ ತಲೆಗೆ ಒಂದು ಬಿಟ್ಟು ಎಲ್ಲೇ ಮೈಯಲ್ಲಿ ಬಾಡಿನಲ್ಲಿ ಎಲ್ಲೇ ನೋವಿದ್ದರೂ ಕಟ್ಕೊಳ್ಳಿ. ಆ ರೀತಿ 8 ಎಲೆನೋ 9 ಎಲೆನೋ ಹಾಕಿ ಕಟ್ಟಿಬಿಟ್ರೆ ಬೇಗನೆ ಉಪಶಮನ ಆಗುತ್ತೆ ಅಂತ ಹೇಳಿದರು. ಹೀಗಾಗಿ ತುಂಬಾ ಇದು ಉಪಯೋಗ ಅಂತ ಹೇಳಿದ್ದರಿಂದ ಈ ವಿಡಿಯೋ ನಾನು ನಿಮಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ಮೊಣಕಾಲು ನೋವು, ಕೈ ನೋವು, ಭುಜದ ನೋವು, ಆ ನೋವು ಈ ನೋವು ಅಂತ ಇರ್ತಾರೆ. ಅಂಥ ನೋವುಗಳಿಗೆ ಯಾವುದು ಔಷಧಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಕರ್ಕೊಂಡೋಗಿ ಈ ಎಲೆನ ತೋರಿಸಿದ್ರು. ಈ ಸೊಪ್ಪನ್ನು ನನಗೆ ತುಂಬಾ ಒಳ್ಳೆಯದು, ಇದನ್ನು ನೀವು ವೀಡಿಯೋಗೆ ಮಾಡ್ಕೋಬೋದು ಅಂತ ಹೇಳಿದ್ರು. ಅದರಿಂದಾಗಿ ನಾನು ಇದನ್ನು ವೀಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಯಾರಿಗೆ ಮೊಣಕಾಲು ನೋವಿದ್ರು ಉಪಯೋಗಿಸ್ಕೊಳ್ಳಿ, ಆರಾಮಾಗಿ ಚೆನ್ನಾಗಿ ನಡಿಬೋದು, ಚೆನ್ನಾಗಿ ಆರಾಮಾಗಿರ್ಬೋದು. ಸೊಂಟ ನೋವಿದ್ದವ್ರಿಗಂತೂ ಅದು ಕೂಡ ಒಳ್ಳೆಯದು. ಇದು ನಮ್ಮ ಅಜ್ಜಿ ನಮ್ಮ ತಾತ ಉಪಯೋಗಿಸ್ತಾ ಇದ್ದರು ಫ್ರೆಂಡ್ಸ್. ನಾನು ನೋಡಿದ್ದೀನಿ, ನಮ್ಮ ಅಜ್ಜಿ ಬೇಯಿಸಿರೋದು ನೋಡಿದ್ದೀನಿ, ನಮ್ಮ ಅಜ್ಜಿ ಕೈ ಉಳುಕಿದೆ ಅಂತ ಅಂದ್ಬಿಟ್ಟು ಕೈ ಕಟ್ಕೊಂಡಿರೋದು ನೋಡಿದ್ದೀನಿ, ಸೊಂಟಕ್ಕೆ ಕಟ್ಕೊಂಡಿರೋದು ಕೂಡ ನಾನು ನೋಡಿದ್ದೀನಿ. ಬಟ್ ಇದೇ ಎಲೆ ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆದರೆ ಈಗ ಮೊನ್ನೆ ತೋರಿಸಿದಾಗ ಅವರು ಹೇಳಿದಾಗ ಕುರಿ ಮೇಯಿಸೋರು ನನಗೆ ಆಗ ಗೊತ್ತಾಯಿತು, ಓ ನಮ್ಮ ಅಜ್ಜಿ ಇದಕ್ಕೆ ಕಟ್ತಾ ಇದ್ದಿದ್ದ ಅಂತ ನಾನು ಅಂದ್ಕೊಂಡೆ. ಪ್ಲೀಸ್ ಎಲ್ಲರಿಗೂ ಯಾರಿಗೆ ಆ ಥರ ಇದ್ದರೂ ಕೂಡ ನೋವನ್ನು ಈ ಎಲೆನ ನಿಮ್ಮ ಸೈಟ್ಗಳಲ್ಲಿ ಖಾಲಿ ಸೈಟ್ಗಳಲ್ಲಿ ಎಲ್ಲಾದರೂ ಸಿಗ್ಬೋದು, ಇಲ್ಲ ಬಾವಿಗಳ ಹತ್ರ ಸಿಗ್ಬೋದು, ಗದ್ದೆಗಳ ಹತ್ರ ಸಿಗ್ಬೋದು. ನೋಡಿ ಎಲ್ಲೇ ಇದ್ದರೂ ಕೂಡ ಈ ಹರಳಿಕೊಂಡು ಹೋಗಿರುವಂತಹ ಗಿಡ ಸಿಕ್ಕೇ ಸಿಕ್ಕುತ್ತೆ. ಪ್ಲೀಸ್ ನೋಡಿ. ಥ್ಯಾಂಕ್ ಯು.